ದಿನ ರಾತ್ರಿ ನಾವು ನಿದ್ದೆ ಮಾಡೋತ್ತಿಗೆ ಏನ್ ಅನ್ಕೋತೀವಿ, ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕು ಅಂತ. ಜಗತ್ ಬಗ್ಗೆ ಏನೂ ಗೊತ್ತಿಲ್ಲರಂತ ಈ 2 ಮಕ್ಕಳು ರಾತ್ರಿ ನಿದ್ದೆ ಮಾಡೋಷ್ಟೊತ್ತಿಗೆ ಅವರ ಜೀವನ ಕಳ್ಕೊಂಡ್ರು. ಅಷ್ಟೇ ಅಲ್ಲದೆ ಅವರ ತಾಯಿ ಕೂಡ ಇವಾಗ ಒಂದು ಸೀರಿಯಸ್ ಸಿಚುವೇಶನ್ ಅಲ್ಲಿ ಇದೆ. ಹೌದು, ನಾನ್ ಮಾತಾಡ್ತಿರೋದು ಮಣಿಪುರಲ್ಲಿ ನಡೀತಿರುವಂತ ಕೇಸ್ ಬಗ್ಗೆ. ದೇ ವರ್ 2 kids who lost their life. ರಾತ್ರಿ 1 ಗಂಟೆಗೆ 7ನೇ ತಾರೀಕು ಏಪ್ರಿಲ್ ಕುಕಿ ಮಿಲಿಟನ್ಸ್ ಅವರು ಒಂದು ಬಾಂಬ್ ನ ಈ ಒಂದು ಮನೆಯೊಳಗೆ ಹಾಕ್ತಾರೆ ಬಿಶಂಪುರ್ ಅಲ್ಲಿ. 5 ತಿಂಗಳ ಮಗು ಮತ್ತು 5 ವರ್ಷದ ಮಗು ತನ್ನ ಜೀವನ ಕಳ್ಕೊತಾರೆ. ಇದನ್ನ ನೋಡಿ ಜನ ಕೋಪಕ್ಕೆ ಪೆಟ್ರೋಲ್ ಟ್ಯಾಂಕರ್ಸ್, ಟೈರ್ಸ್ ಇದನ್ನೆಲ್ಲಾನು ಬೆಂಕಿಗೆ ಹಚ್ತಾರೆ. ಆದ್ರೂ ಅವರಿಗೆ ಇಲ್ಲಿವರೆಗೂ ಇದಕ್ಕೆ ಸೊಲ್ಯೂಷನ್ ಸಿಕ್ಕಿಲ್ಲ. 2023 ಇಂದ ಶುರುವಾದಂತ ಈ ಒಂದು ಇಶ್ಯೂ 2026ಗೂ ಸೊಲ್ಯೂಷನ್ ಸಿಕ್ಕಿಲ್ಲ. 3 ದಿನಗಳ ತನಕ ಇಲ್ಲಿನ ಸುತ್ತಮುತ್ತ 5 ಡಿಸ್ಟ್ರಿಕ್ಟ್ಗಳಿಗೆ ಇಂಟರ್ನೆಟ್ ಕೂಡ ಬಂದ್ ಆಗಿತ್ತು. ಇಲ್ಲಿನ ಸೆಕ್ಯೂರಿಟಿ ಫೋರ್ಸ್ ಕೂಡ ಡಿಸೇಬಲ್ ಆಯಿತು. TM ಖೇಮ್ಚಂದ್ ಅವರು ಯಾವುದೇ ಒಂದು ಕಾರಣಕ್ಕೆ ಈ ವ್ಯಕ್ತಿ ಬದುಕಿದಾರೋ ಸತ್ತಿದಾರೋ, ಬಟ್ ಆ ಟ್ರೈಬ್ನ ಹುಡ್ಕೊಂಡು ಬರಬೇಕು ಅನ್ನೋ ಒಂದು ಆರ್ಡರ್ನ ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ 18 ದಿನಗಳ ಹಿಂದೆ ಪೀಸ್ ಟ್ರಿಬ್ಯೂಟ್ ಅಂತ ಒಂದು ಮೀಟಿಂಗ್ ಕೂಡ ಆಯ್ತು. ಇಷ್ಟೆಲ್ಲ ಆದ್ಮೇಲೂ ಜಗತ್ ಬಗ್ಗೆ ಏನೂ ಗೊತ್ತಿಲ್ಲದಿರೋಂಥ ಈ ಮಕ್ಕಳು ಅವ್ರ ಜೀವನನ ಕಳ್ಕೊಂಡ್ರು.